ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ರಾಷ್ಟ್ರೀಯ ಧ್ವಜ ನಮ್ಮ ಧ್ವಜ. ಭಾರತ ದೇಶದಲ್ಲಿ ಸರ್ವಧರ್ಮದ ಧ್ವಜ ಭಾರತ ರಾಷ್ಟ್ರೀಯ ಧ್ವಜ. ನಮ್ಮೆಲ್ಲರ ನಮನ ಗೌರವ ಸಕಲವು ರಾಷ್ಟ್ರಧ್ವಜಕ್ಕೆ. ಅದ ನಾವು ಅವರಿಂದ ಅಲ್ಲ, ಸಂವಿಧಾನದಿಂದ. ನಾವು ಯಾರೋ ಹೇಳೋ ಮಾತುಗಳಲ್ಲ. ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಅದರ ಅಡಿನಲ್ಲಿ ಈ ದೇಶ ನಡೀತಾ ಇದೆ. ಆ ಜವಾಬ್ದಾರಿಯಲ್ಲಿ ನಾವಿದ್ದೀವಿ. ನೋಡಿ, ಇದು ಪ್ರಚೋದನಾತ್ಮಕವಾದಂಥ ವಿಚಾರ. ಮಂಡ್ಯ ಯಾವತ್ತೂ ಗಂಡು ಮೆಟ್ಟಿನ ನಾಡು. ಯಾರ್ದೋ ಪ್ರಚೋದನೆಗೊಳಗಾಗಿ ದಿಕ್ಕು ತಪ್ಪುವಂಥ ಜಿಲ್ಲೆ ಅದಂತೂ ಅಲ್ಲ. ಅನ್ನ ನೀಡ್ತಕ್ಕಂಥ ರೈತನ ಭೂಮಿ ಅದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಕೊಟ್ಟಂಥ ಕನ್ನಂಬಾಡಿಯ ನಾಡು. ಅತಿ ಹೆಚ್ಚು ಕನ್ನಡ ಮಾತಾಡ್ತಕ್ಕಂಥ ಜಿಲ್ಲೆ ಅದು ಮಂಡ್ಯ. ಈ ಕನ್ನಡಿಗರ ಸ್ವಾಭಿಮಾನ, ಭಾರತದ ರಾಷ್ಟ್ರೀಯತೆ ಮೇಳೈಸ್ತಾ ಇರ್ತಕ್ಕಂಥ ಏಕೈಕ ಜಿಲ್ಲೆ ಅದು ಮಂಡ್ಯ. ಈಗ ನಾವು ಅದನ್ನು ನಿಮ್ಮ ವಿಡಿಯೋ ಮುಖಾಂತರ ನೀವೇ ಪರಿಶೀಲನೆ ಮಾಡ್ಕೊಳ್ಳಿ. ನಾವು ಅದನ್ನು ಹೇಳೋದು ತರಲ್ಲ. ಈ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕಿಂತ ಮುಂದಿನ ದಿನಗಳಲ್ಲಿ ಆ ಜನನೇ ಉತ್ತರ ಕೊಡೋ ದಿನ ಬರ್ತಾ ಇದೆ. ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಒಂದು ವಿಚಾರ, ಪ್ರತಿಭಟನೆ ವಿಚಾರಕ್ಕೆ ಸರ್ವರಿಗೂ ಸ್ವತಂತ್ರ ಇದೆ. ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದಂಥ ಹಕ್ಕಿದೆ. ಆ ಹಕ್ಕಿನಂತೆ ಯಾರು ಏನು ಬೇಕಾದರೂ ಮಾಡ್ಬೋದು. ಕಾನೂನು ಸುವ್ಯವಸ್ಥೆ ತನ್ನ ಜವಾಬ್ದಾರಿನ ನೋಡ್ತದೆ. ಸಂವಿಧಾನ ತನ್ನ ದಿಕ್ಕನ್ನು ನಮ್ಮೆಲ್ರಿಗೂ ನೀಡಿರೋದ್ರಿಂದ ಆ ದಿಕ್ಕಲ್ಲೇ ನಾವು ಬದುಕಬೇಕು. ನೋಡಿ, ನೀವು 100 ಪ್ರಶ್ನೆ ಕೇಳಿದ್ರು ನಮ್ಮ ಹತ್ರ ಕೊಂಕು ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಾರತೀಯರು. ನಾಟ್ ನೆಸೆಸರಿ. ಐ ಡೋಂಟ್ ಮೈಂಡ್. ಸಿ, ಮೀಡಿಯಾ ಈಸ್ ಸಪೋರ್ಟಿಂಗ್ ದಿ ನ್ಯಾಷನಲ್ ಫ್ಲಾಗ್ ಆರ್ ವಾಟ್? Are you supporting the national flag or what? I want the answer from you people. Please respect the national flag first. No, not necessary. So why you are see, your question should not be against the national flag. ಕೇಳ್ರಪ್ಪ ಇಲ್ಲಿ. ನೀವು ಕೇಳಿ, ಒಬ್ಬ ಮಾತಾಡ್ತೀರಾ ಒಂದ್ಸಾರಿ, ಒಬ್ರು ಒಂದ್ಸಾರಿ. ನಾನು ಆದರೆ ನೀವು ಯಾರಿಗೆ ಉತ್ತರ ಕೊಡ್ಬೇಕು ಹೇಳಿ? ಯಾರಾದ್ರೂ ಒಬ್ಬರು ಮಾತಾಡಿ ಅಂದೆ. ನಾನು ಈಗ ಕೇಳಿದ್ದು ಯಾಕೆ ಮಾತಾಡೋದೇ ಗೊತ್ತು. ಕೇಳ್ರಿ ಇಲ್ಲಿ ಒಂಚೂರು. ನೀವು ಕೇಳಿದಂಥ ಪ್ರಶ್ನೆಗೆ ನನ್ನ ಉತ್ತರ ಅದು. ಯಾಕೆ ಗೊತ್ತಾ? ಬರೀ ನೀವು ಬೇರೆ ಧರ್ಮಜ್ಯೋತ ನನ್ನ ಹಣೆಯಲ್ಲೇನಿದೆ. ಬೆಳಗ್ಗೆ ನಾನು ಪೂಜೆ ಮಾಡಿ ಬಂದಿದ್ದೆ. ನಮ್ಮ ಅಪ್ಪ ಕಲಿಸಿದ್ದಾರೆ, ನಮ್ಮ ಅಮ್ಮ ಕಲಿಸಿದ್ದಾರೆ. ನನಗೂ ಧರ್ಮದ ಬಗ್ಗೆ ಗೊತ್ತು. ಯಾರಿಂದನೂ ಹೇಳ್ಸ್ಕೊಂಡು ಧರ್ಮ ಹೇಳಬೇಕಾಗಿಲ್ಲ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು. ಯಾವ ಬಾವುಟ ಇಟ್ಕೊಂಡು ನಾವು ಸ್ವತಂತ್ರ ಮಾಡಿದ್ದು? ಇವತ್ತು ಕೂತಿರೋರು ಯಾರ್ಯಾರು 80ರ ದಶಕದಲ್ಲಿ ಪಕ್ಷನೇ ಹುಟ್ಟಿರಲಿಲ್ಲ. ಅವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿದೆಯಾ? ನನ್ನ ಮಾಧ್ಯಮ ಸ್ನೇಹಿತರು ನಾನು ಕೇಳೋದಿಷ್ಟೇ, ದೇಶನ ಧರ್ಮಾಧಾರಿತವಾಗಿ ಹೊಡೆಯೋದು ಬೇಡ. ನಾವೆಲ್ಲರೂ ಒಂದು. ಭಾರತ ಮಾತೆ ಮಕ್ಕಳು, ರಾಷ್ಟ್ರಧ್ವಜ ಒಂದೇ. ನಮ್ಮೆಲ್ಲರ ಪ್ರಥಮ ಗೌರವ ಅಲ್ಲಿ. ಇನ್ನುಳಿದು ಆಮೇಲೆ ಮಾತಾಡೋಣ. ರಾಜಕಾರಣ ನೂರಿದೆ. ಅದನ್ನೇಪ್ಪ ನೀವು ಯಾಕೆ ಈ ಪ್ರಶ್ನೆಯಲ್ಲಿ ಇರೋದು ಒಂದೇ ವಿಚಾರ. ಅಲ್ಲಿ ಸರ್ಕಾರಿ ಜಾಗದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿರ್ತಕ್ಕಂಥದ್ದು ವಿಚಾರ. ವಿವಾದ ಅದಾದ್ಮೇಲೆ ಬಂದಿರೋದು. ಈಗ ನಾವೆಲ್ಲರೂ ಬೇರೆ ವಿಚಾರ, ರಾಜಕಾರಣನ ಅಲ್ಲಿ ಬಿಡೋಣ. ರಾಜಕಾರಣ ಬಿಟ್ಟು ಮಾತಾಡೋಣ. ನಾನೊಂದು ಪಕ್ಷಕ್ಕಿರ್ಬೋದು, ಇನ್ನೊಬ್ಬರೊಂದು ಪಕ್ಷಕ್ಕಿರ್ಬೋದು, ಅದು ಬೇರೆ ವಿಚಾರ. ಆದರೆ ನಾವೆಲ್ಲರೂ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕ, ಮಹಾನ್ ಭಾವ, ಆ ಪುಣ್ಯಾತ್ಮ ನಮ್ಮನ್ನು ಕಾಯ್ತಿದ್ದಾನಲ್ಲ. ಕಾರ್ಗಿಲಲ್ಲಿ ಯುದ್ಧ ಮಾಡಿಬಿಟ್ಟು ಆ ಮೇಲ್ಗಡೆ ಬಾವುಟ ಆರಿಸೋದಕ್ಕೂ ಮೊದಲು ಎಷ್ಟು ಜನ ಪ್ರಾಣ ತೆತ್ತರು? ಯಾವ ಬಾವುಟನ ಆರಿಸಿದ್ದವನು? ನಮ್ಮಲ್ಲಿ ಭಾವನಾತ್ಮಕವಾದಂಥ ವಿಚಾರ ನಮ್ಮ ರಾಷ್ಟ್ರಧ್ವಜಕ್ಕೆ ಇರಬೇಕು ಹೊರತು ಯಾವುದೋ ಕುಚೋದ್ಯಕ್ಕೆ ನಾವು ಮಾಡೋದು ಬೇಡ.